ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ನಾನು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. 5th ಮಂತ್ ಕಂಪ್ಲೀಟ್ ಆದಮೇಲೆ ಒಂದು ಸ್ಕ್ಯಾನ್ ಇರುತ್ತಲ್ವ, ಆ ಸ್ಕ್ಯಾನು ಅನಮಲಿ ಸ್ಕ್ಯಾನು. ಮೊನ್ನೆನೇ 20 ವೀಕ್ಸ್ಗೆ ಮಾಡಿಸ್ಕೊಂಡೆ. ಅದು ಯಾಕೋ ನನಗೆ ಅದು ಬಂದು ಬೇರೆ ಕಡೆ ಮಾಡಿಸ್ಕೊಂಡು, ಯಾವಾಗಲೂ ಮಾಡಿಸ್ಕೊತಾ ಇದ್ನಲ್ವ ಶ್ರೇಷ್ಠ ಅಲ್ಲಿ ಅದು ನನ್ನ ಅಲ್ಲಿ ಮಾಡಿಸಿಲ್ಲ. ಈ ಸಾರಿ ಬೇರೆ ಕಡೆ ಮಾಡಿಸೋಣ ಅಂತ ಊರಲ್ಲಿದ್ನಲ್ವ, ಅಲ್ಲೇ ಮಾಡಿಸ್ಬಿಟ್ಟೆ. ನನಗೆ ಯಾಕೋ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಆ ಸ್ಕ್ಯಾನು. ಏನಂದರೆ ಅಷ್ಟು ಡೀಟೇಲ್ಸ್ ಇರಲಿಲ್ಲ ಅದರಲ್ಲಿ, ಸ್ವಲ್ಪ ಮಾತ್ರ ಇತ್ತು. ನನಗೆ ಅದು ಯಾಕೋ ನನಗೆ ಅದು ಗೊತ್ತಾಗಲಿಲ್ಲ, ಅಷ್ಟೊಂದು ಡೀಟೇಲಾಗಿಲ್ಲ. ನನಗಿದು ಇನ್ನೂ ಮಾಡಿಸ್ಬೇಕು, ಬೇರೆ ಎಲ್ಲ ಡೀಟೇಲ್ಸ್ ಬೇಕಾಗಿತ್ತು ನನಗೆ ಅದರಲ್ಲಿ ಸ್ಕ್ಯಾನಿಂಗಲ್ಲಿ ಇರಲಿಲ್ವಲ್ಲ. ಅದಕ್ಕೆ ಸರಿ ಇನ್ನೊಂದು ಅಲ್ಲಿ ಬೇರೆ ಇನ್ನೊಂದು ಏನು ಹೇಳಿದ್ರಂದರೆ 20 ವೀಕ್ಸ್ ಆಗಿದೆ ಇವಾಗ, 22 ವೀಕ್ಸ್ಗೆ ಇನ್ನೊಂದು ಸತಿ ಸ್ಕ್ಯಾನಿಂಗ್ ಬನ್ನಿ. ಏನಂದರೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಚೆನ್ನಾಗಿತ್ತು, ಹಾರ್ಟ್ದು ಮಾತ್ರ ಇನ್ನೂ ಸ್ವಲ್ಪ ಕಾಣಿಸ್ತಾ ಇಲ್ಲ ನೀಟಾಗಿ. ನೀವೊಂದು ಸ್ವಲ್ಪ ದಪ್ಪ ಇದ್ದೀರಲ್ವ, ಅದಕ್ಕೆ ಮಗುದು ಹಾರ್ಟ್ದು ಇನ್ನೂ ಸ್ವಲ್ಪ ಗೊತ್ತಾಗ್ತಿಲ್ಲ. 2 ವೀಕ್ಸ್ ಆದಮೇಲೆ ಬನ್ನಿ ಮತ್ತು ಅದು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ದೇವನಹಳ್ಳಿಯಲ್ಲಿ ಮಾಡಿಸಿದ್ದು. ಇವಾಗ ನಾನು ಮತ್ತೆ ದೇವನಹಳ್ಳಿಗೆ ಟ್ರಾವೆಲ್ ಮಾಡೋ ಅಷ್ಟು ಪೇಷನ್ಸು ಇಲ್ಲ. ಅದಕ್ಕೆ ಹೋದರೆ ಮತ್ತು ಇವಾಗ ನಾನು ಅಲ್ಲಿ ಸ್ಕ್ಯಾನ್ಗೆ ಹೋದ್ರೆ ಅದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋಂಗಿಲ್ಲ. ಆವತ್ತು ಪೇ ಮಾಡಿರ್ತೀನಲ್ಲ, ಅದಕ್ಕೇ ಮತ್ತೆ ಹೋಗಿ ತೋರಿಸ್ಕೋಬೋದು. ಆದರೂ ನನಗೆ ಅದರಲ್ಲಿ ಅಷ್ಟೊಂದು ಡೀಟೇಲ್ಸ್ ಬೇರೆ ಇರಲಿಲ್ಲಲ್ವ, ಅದರಲ್ಲಿ ಅದಕ್ಕೆ ಶ್ರೇಷ್ಠಗೆ ಹೋಗ್ಬಿಟ್ಟು ಮಾಡಿಸ್ತೀನಿ. ಇವಾಗ ಇಲ್ಲಿಂದ ದೇವನಹಳ್ಳಿಗೆ ಹೋಗ್ಬೇಕು ಅಂದರೂ ಕ್ಯಾಬ್ ಚಾರ್ಜು ಆಗುತ್ತೆ. ಕ್ಯಾಬ್ಗೆ ಇಟ್ಕೊಂಡು ಹೋಗೋದು ಬರೋದು ಎಲ್ಲ ಖರ್ಚಾಗುತ್ತೆ. ಅದರ ಬದಲು ಇಲ್ಲೇ ಶ್ರೇಷ್ಠದಲ್ಲೇ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಇನ್ನೇನು ನನ್ನ ಮಗಳು ಬರೋ ಟೈಮ್ ಆಯಿತು. ವ್ಯಾನು ಬಂತು, ಸೌಂಡ್ ಕೇಳಿಸ್ತು. ಇವಾಗ ಅವಳು ಬಂದಮೇಲೆ ಜೊತೆಯಲ್ಲಿ ಯಾರೂ ಇಲ್ಲ, ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಬನ್ನಿ. ಬಾಗಿಲು ತಡ್ತಾಳೆ. ಡೋಬ್ರ ಓಪನ್ ఉంది. ತೀ ಓಪನ್ ఉంది. ಹಾಂ ನೋಡಿ ಬಂದ್ಲು. ಇವಾಗ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವಳಿಗೂ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಹಂಗೆ ನನ್ನ ಜೊತೆ. ನಾನು ಹೇಳಿದ್ನಲ್ವ, ಅದು ಅಷ್ಟು ಡೀಟೇಲ್ಸ್ ಇರಲಿಲ್ಲ ಅಂತ ನೋಡ್ಕೊಳ್ಳಿ. ನಾನು ನಿಮಗೆ ಈ ಸ್ಕ್ಯಾನಿಗೂ ಇವಾಗ ಶ್ರೇಷ್ಠದಲ್ಲಿ ಮಾಡಿಸೋ ಸ್ಕ್ಯಾನ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದ್ಬಿಟ್ಟು ನಾನು ಆಮೇಲೆ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಫಸ್ಟಿಂದ ಮಾಡಿಸಿದ್ದೀನಲ್ವ ಸ್ಕ್ಯಾನು, ಅದರಿಂದ ನನಗೆ ಗೊತ್ತಾಗುತ್ತೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್. ಅದಕ್ಕೆ ಏನಾದರೂ ಆಗಲಿ ನನ್ನ ಹಸ್ಬೆಂಡೇ ಕೇಳಿದೆ, ಈ ಥರ ಅಲ್ಲಿಗೆ ಮಾಡಿಸಿ ಸ್ಕ್ಯಾನ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಅಂತ. ಅವರು ಫಸ್ಟೇ ಹೇಳಿದರು, ನಿಂಗೆ ಸಮಾಧಾನ ಆಗಲ್ಲ ಅಲ್ಲಿ ಮಾಡಿಸಿಲ್ಲ ಅಂದರೆ ಹೋಗಿ ಅಲ್ಲೇ ಮಾಡಿಸ್ಕೊ, ಏನಕ್ಕೆ ಮಾಡಿಸ್ತೀಯ ಅಂತ. ನೋಡೋಣ ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಡೆಲಿವರಿಗೆ ನಾನು ಅಲ್ಲೇ ದೇವನಹಳ್ಳಿಯಲ್ಲೇ ಹೋಗ್ತೀನಿ, ಅದಕ್ಕೆ ಡೆಲಿವರಿಗೆ ಅಲ್ಲೇ ಹೋಗ್ತೀನಲ್ವ ಅಂದ್ಬಿಟ್ಟು ಅಲ್ಲೇ ಒಂದು ಸತಿ ತೋರಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ತೋರಿಸ್ಕೊಂಡಿದ್ದು. ಆದರೆ ಸ್ಕ್ಯಾನಿಂಗ್ ಇಷ್ಟ ಆಗಿಲ್ಲ, ಅದಕ್ಕೆ ಇವಾಗ ಇಲ್ಲೊಂದು ಸತಿ ಹೋಗಿ ಮಾಡಿಸ್ಕೊಬರ್ತೀನಿ. ನೋಡ್ತಾರೆ ಈಗ ಸಾಯಿತು ಯಾವ ಥರ ಇರುತ್ತೆ ಸ್ಕ್ಯಾನಿಂಗ್ದು, ಮತ್ತು ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಇದರಲ್ಲಿ ತೋರಿಸ್ತೀನಿ ನಾನು ಯಾಕೆ ಮತ್ತೆ ಸ್ಕ್ಯಾನ್ ಮಾಡಿಸ್ಕೊಂಡೆ ಅಂತೇಳ್ಬಿಟ್ಟು. ಓಕೆ ಬೇಬಿ, ರೆಡಿ ಆಗು, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇವಳಿಗೆ ಎಲ್ಲಾದರೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದರೆ ಭಲೇ ಖುಷಿ ಆಗುತ್ತೆ. ಎಲ್ಲೂ ಕರ್ಕೊಂಡು ಹೋಗಲ್ಲ ನಾನು, ಆಲ್ಮೋಸ್ಟು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಅದಕ್ಕೇ ಇವಾಗ ಇವಳು ಒಬ್ಬಳೇ ಇರ್ತಾಳೆ, ಇನ್ನು ಮನೇಲಿಲ್ಲ. ನಮ್ಮ ಅತ್ತೆ ಮನೆ ಹತ್ರ ಇಲ್ಲ ನಮ್ಮ ಆಂಟಿ ಮನೆ ಹತ್ರ ಬಿಟ್ಟು ಹೋಗಬೇಕು. ಹೆಂಗೂ ನಾನು ಒಬ್ಬಳೇ ಹೋಗ್ತಾ ಇರ್ತೀನಿ, ನನ್ನ ಜೊತೆ ಟೈಮ್ ಪಾಸ್ಗಾದರೂ ಇರ್ತಾಳೆ. ಅಲ್ಲಿ ಸ್ಕ್ಯಾನಿಂಗ್ ಅಂತ ಅಂದರೆ ಗೊತ್ತಲ್ವಾ, ವೆಯ್ಟ್ ಮಾಡಬೇಕು, 3 ಅವರ್ ವೆಯ್ಟ್ ಮಾಡಬೇಕು ಗೈಸ್. ಇದು ಅನಮಲಿ ಸ್ಕ್ಯಾನ್ಗೆ ಆದರೆ 3 ಅವರು. ಮೊನ್ನೆನೂ ಅಷ್ಟೇ ಅವರು 9 ಗಂಟೆಗೆ ಹೇಳಿದರು ನನಗೆ. 9 ಗಂಟೆಗೆ ಹೋಗಿದ್ದಕ್ಕೆ ನಾನು ಇನ್ನೂ ಬೇಗನೆ ಹೋಗಿದ್ದೆ. ಯಾಕಂದರೆ ಅನಮಲಿ ಸ್ಕ್ಯಾನ್ ಬಂದು ಇಬ್ಬರಿಗೆ ಮಾಡೋದು, 1 ಡೇಗೆ ಇಬ್ಬರಿಗೆ ಮಾಡ್ತಾರೆ. ಇದಕ್ಕೆಲ್ಲ ಫಸ್ಟೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ನಾರ್ಮಲ್ ಸ್ಕ್ಯಾನ್ಗೆ ನಾವು ಯಾವಾಗ ಹೋದ್ರೂ ಮಾಡ್ತಾರೆ, ಅನಮಲಿ ಸ್ಕ್ಯಾನಿಗೆ ಮಾತ್ರ ಫಸ್ಟೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಅವತ್ತು ಅಷ್ಟೇ ಬೆಳಗ್ಗೆನೇ ನಂದು 9 ಗಂಟೆಗೆ ಇತ್ತು ಅಪಾಯಿಂಟ್ಮೆಂಟು. ಹೋಗಿ ಮಾಡಿಸ್ಕೊಂಡು ಬೆಳಗ್ಗೆ ಹೋಗಿದ್ದಕ್ಕೆ 12:30 ಆಯಿತು ಗೈಸ್. ಅದರಲ್ಲೂ ಟಿಫನ್ ಏನೂ ಮಾಡ್ದಿರ ಬೇರೆ ಹೋಗ್ಬಿಟ್ಟಿದ್ದೆ ನಾನು. 12:30 ಗಂಟೆ ಸಾಕಾಗ್ಬಿಡ್ತು ನನಗೆ. ಅದಕ್ಕೆ ಇವಾಗ ಬೆಳಗ್ಗೆನೇ ಹೋಗ್ಬೇಕಾಗಿತ್ತು ನಾನು. ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ಬೇರೆ ಅರ್ಜೆಂಟ್ ಏನೋ ಕೆಲಸ ಬಂತು, ಅದರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೇ ಇವಾಗ ರೆಡಿಯಾಗಿದ್ದೀನಿ, ಸ್ನಾನ ಮಾಡ್ಕೊಂಡಿದ್ದೀನಿ. ಇನ್ನೂ ಒದ್ದೆ ಇದೆ ಕೂದಲು, ಡ್ರೈ ಮಾಡಿಕೊಂಡು ಅವಳು ರೆಡಿ ಮಾಡಿಬಿಟ್ಟು ಇಬ್ಬರೂ ಹೋಗ್ತೀವಿ ಹಂಗೆ. ಬನ್ನಿ. ಓಕೆ, ತುಂಬ ಹೊತ್ತು ಮಾತಾಡ್ಕೊಂಡಿದ್ರೇ ಆಗಲ್ಲ. ಓಕೆ
ಗೈಸ್ ಹೋಗ್ಬೇಕಾದ್ರೆ ಅಲ್ಲದೆ ದಾರಿಲೇ ರಾಯರದ ದೇವಸ್ಥಾನ ಇದೆ. ಅದಕ್ಕೇ ಸರಿ ಹೆಂಗೂ ಹೋಗ್ತಾ ಇದ್ದೀವಲ್ಲ, ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ಒಂದು ನಮಸ್ಕಾರ ಮಾಡಿಕೊಂಡು ರಾಯರ ಆಶೀರ್ವಾದ ತಗೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅವತ್ತು ಗುರುವಾರನೇ ನಾನು ಹೋಗಿದ್ದು. ಪೂಜೆ ಎಲ್ಲ ಬೆಳಗ್ಗಿಂದನೂ ನಡೀತಾ ಇರುತ್ತೆ ಗುರುವಾರ ಟೈಮು. ನನಗೆ ಇಷ್ಟೊತ್ತಾಗಿತ್ತಲ್ಲ ಓಪನ್ ಇರುತ್ತೋ ಇಲ್ವೋ ಅಂತ ಡೌಟ್ ಮೇಲೇ ಹೋದೆ. ನಾವು ಹೋಗೋಷ್ಟರಲ್ಲಿ ತೆಗ್ದೇ ಇದ್ದರು, ಆದರೆ ಜನ ಕಮ್ಮಿನೇ. ಬೆಳಗ್ಗೆ ಟೈಮಲ್ಲಿ ಬಂದಾಗ ಗುರುವಾರ ಜನ ತುಂಬೋಗಿರ್ತಾರೆ, ಈ ಟೈಮಲ್ಲಿ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಅದಕ್ಕೆ ಹೋಗ್ಬಿಟ್ಟು ಹಂಗೆ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಮಳೆ ಹನಿ ಬೇರೆ ಆಗ್ತಿತ್ತು, ಅದಕ್ಕೇ ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಇದ್ಬಿಟ್ಟು ಮಳೆ ಸ್ವಲ್ಪ ಹನಿ ಕಮ್ಮಿ ಆದಮೇಲೆ ಹೋದ್ವಿ. ಇದೆಲ್ಲ ವಿಡಿಯೋ ನನ್ನ ಮಗಳೇ ಮಾಡಿರೋದು. ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ಅವಳು ಫುಲ್ಲು ವೀಡಿಯೋ ಮಾಡ್ಕೊಂಡಿದ್ದಾಳೆ. ನನಗೆ ಜೊತೇಲಿ ಬಂದರೆ ಅವಳು ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಹಂಗೆ ಹಾಸ್ಪಿಟಲ್ಗೆ ಹೋದ್ವಿ. ಏನಂದರೆ ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಫೋನ್ ಮಾಡಿ ಈ ಥರ ನಾನು ಇಲ್ಲಿಂದ ಹೋಗೋದಿಲ್ವ, ನಮ್ಮೂರಿಂದ ಅಲ್ಲಿಗೆ ಏನಿಲ್ಲ ಅಂತಂದ್ರೂ 20 ಕಿಲೋಮೀಟರ್ಸ್ ಇದೆ. ಅದಕ್ಕೇ ಫಸ್ಟೇ ಕೇಳಿದೆ, ಮತ್ತೆ ಹೋಗಿ ವಾಪಸ್ ಬರೋದು ಆಗಲ್ವಲ್ಲ. ಈ ಅನಾಮಲಿ ಸ್ಕ್ಯಾನ್ ಅಂತಂದರೆ ದಿನಕ್ಕೆ 2 ಮಾಡ್ತಾರಂತೆ. ಅದರಿಂದ ಫಸ್ಟೇ ತಿಳ್ಕೊಂಡು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಫೋನ್ ಮಾಡಿದ್ದೆ ಅವರಿಗೆ. ಅವರು ಇದೆ ಒಂದು 4 ಗಂಟೆಗೆ ಬಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಇದೆ, ಮತ್ತು ನೆಕ್ಸ್ಟ್ ಡೇ ಇಲ್ಲ, ಆಲ್ರೆಡಿ ಬೇರೆ ಬುಕ್ ಆಗಿಬಿಟ್ಟಿದೆ, ಇನ್ನು ಮಂಡೇವರೆಗೂ ಯಾವುದೂ ಇಲ್ಲ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಹೋಗಿದ್ದು ನಾನು. ಆಯಿತು, ಸ್ಕ್ಯಾನ್ ಹೋಗಿದ ತಕ್ಷಣ ಆಯಿತು. ಇನ್ನೂ ವಾಕಿಂಗ್ ಮಾಡ್ತಾ ಇದ್ದೀನಿ. ಏನಂದರೆ ಇನ್ನೂ ಸ್ಕ್ಯಾನ್ ಮುಗ್ದಿಲ್ಲ. ನಾವು ಬಂದಿದ್ದು 4 ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು, ಸ್ಕ್ಯಾನಿಂಗು 4:20ಕ್ಕೆ. ಇವಾಗ ಟೈಮ್ ಬಂದು 6:40 ಆಯಿತು, ಇನ್ನೂ ಸ್ಕ್ಯಾನಿಂಗ್ ಮುಗ್ದಿಲ್ಲ. ವಾಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ವಾಕಿಂಗ್ ಮಾಡ್ತಾಯಿದ್ದೀನಿ. ಏನಂದರೆ ಬೇಬಿ ಅಂದರೆ ಉಲ್ಟಾ ಮಲ್ಕೊಂಡಿದೆ ಅಂತೆ, ಅದು ಸೀದಾ ಮಲ್ಕೋಬೇಕು. ಅದಕ್ಕೋಸ್ಕರ ಅದು ಒಂದು ಚೆಕಪ್ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ತಿರುಗಬೇಕು, ಅದಕ್ಕೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ಇವಾಗ ಮುಗ್ದಿದೆ. ಟೈಮ್ ಬಂದು ಎಷ್ಟು 7:30 ಆಯಿತು. 7:30ಗೆ ಮುಗೀತು. 7ಗೆ ನೋಡಿದ್ರೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟೈತೆ ಕೂತ್ಕೊಂಡಿರೋ ಹತ್ರನೇ. ಇವಾಗ 7ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮನೆಗೆ ಹೋಗಬೇಕು. ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಬರ್ತೀನಿ ಇಲ್ಲಿಗೆ ಅಂದರು. ಇನ್ನೇನು ನಮ್ಮದು ಮುಗೀತಲ್ವಾ, ನಾವೇ ಬರ್ತೀವಿ ಅಂತಂದಿದ್ದೀವಿ. ಸಿಗ್ನೆಕ್ನಹಳ್ಳಿಯಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಅಂದವ್ರೆ. ಸಿಗ್ನೆಕ್ನಹಳ್ಳಿಗೆ ಹೋಗ್ಬಿಟ್ಟು ಇವಳಿಗೂ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು. ರಿಪೋರ್ಟ್ಸು ಮನೆಗೆ ಹೋಗಿ ಏನು ಬಂದಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಓಕೆ. ಮಳೆ ಬಂದಿದೆ ಗೈಸ್, ನಮಗೆ ಗೊತ್ತೇ ಆಗಿಲ್ಲ. ಓಪನ್ ಮಾಡು, ಇದು ಒರೆಸೋಣ ಹಂಗೆ ಬಟ್ಟೆ ತೊಗೊಂಡು. ಇದು ನೋಡಿ ಮಕ್ಕಳ ಹಾಸ್ಪಿಟಲು. ಇಲ್ಲಿ ನನ್ನ ಮಗಳಿಗೆ ತೋರಿಸ್ಕೊಂಡು ನಾವು ಮನೆಗೆ ಹೋದ್ವಿ ಅಷ್ಟೇ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಏನಂದರೆ ನಿನ್ನೆ ವಿಡಿಯೋ ಎಂಡ್ ಮಾಡಿದೆ, ಅಲ್ಲಿಗೇ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ. ಇವತ್ತು ಸ್ಕ್ಯಾನ್ ರಿಪೋರ್ಟ್ನ ನಿನ್ನೆ ತೋರಿಸೋಣ ಅಂದ್ಕೊಂಡೆ. ಇವಳಿಗೆ ಸಡನ್ನಾಗಿ ಹುಷಾರಿಲ್ದಿದ್ದಂಗೆ ಆಗ್ಬಿಡ್ತು ಅಲ್ಲೇ. ಅದಕ್ಕೆ ಇನ್ನು ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಬಂದು ಅವಳಿಗೆ ನೋಡ್ಕೊಳ್ಳೋಷ್ಟರಲ್ಲೇ ಟೈಮ್ ಆಗೋಯ್ತು. ಸರಿ ಬೆಳಗ್ಗೆಗೆ ವಿಡಿಯೋ ಮಾಡೋಣ ಅಂತ ಸುಮ್ಮನಾದೆ. ಅವಳದು ನೋಡಿ ಸಡನ್ನಾಗಿ ಗೈಸ್ ಬೆಳಗ್ಗೆ ಹೊಟ್ಟೆ ನೋವು ಅಂತ ಇದ್ಲು ಸ್ಕೂಲಿಗೆ ಹೋಗ್ಬೇಕಾದ್ರೇ. ನಾನೇ ಪರವಾಗಿಲ್ಲ, ನಿನ್ಗೆ ಯಾವಾಗಲೂ ಹೊಟ್ಟೆ ನೋವು ಬರುತ್ತೆ ಹೋಗಿ ನೀನು ಅಂತಂದ್ಬಿಟ್ಟು ಪಾಪ ಗದರ್ಬಿಟ್ಟು ಕಳಿಸ್ಬಿಟ್ಟೆ. ಆದ್ರೂ ನೋಡಿ ಸಂಜೆಗೆ ಬಂದಮೇಲೆ ಅವಳಿಗೆ ಸ್ಟಾರ್ಟ್ ಆಗಿದೆ ಜ್ವರ. ವೈರಲ್ ಫೀವರ್ ಅಂತ, ಇದು ಬಿಟ್ಟು ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಮೆಡಿಸಿನ್ ಬರ್ಕೊಟ್ಟಿದ್ದಾರೆ ಗೊತ್ತಾ ಅವಳಿಗೆ. ಇಷ್ಟು ಮೆಡಿಸಿನ್ ಅವಳಿಗೆ, ಆ ಟ್ಯಾಬ್ಲೆಟ್ಸು ಆ ಟಾನಿಕ್ ಎಲ್ಲ ನುಂಗೋಷ್ಟರಲ್ಲಿ ನನಗೆ ಅರಸಾಹಸ ಆಗುತ್ತೆ. ನುಂಗ್ತಾಳೆ, ವಾಮಿಟ್ ಮಾಡಾಕ್ತಾಳೆ, ಅದಕ್ಕೆ ಅರ್ಧ ಬೇಜಾರು. ನುಂಗಿದ ತಕ್ಷಣ ಇಟ್ಕೊಳ್ಳಲ್ಲ. ಏನು ಅಷ್ಟೊಂದು ಬರ್ಕೊಟ್ಟಿದ್ದಾರೆ, ಒಂದು ಟ್ಯಾಬ್ಲೆಟ್ಸು 4-5 ಟ್ಯಾಬ್ಲೆಟ್ಸ್ ಏನೋ ಕೊಟ್ಟಿದ್ದಾರೆ, ತಿನ್ಸೋದೇ ಕಷ್ಟ. ಓಕೆ ಬನ್ನಿ, ನನ್ನ ರಿಪೋರ್ಟು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ಥರ ಅಲ್ಲಿ ನನಗೆ ಫೈಲ್ ಮಾಡಿ ಕೊಟ್ಬಿಟ್ರು, ಶ್ರೇಷ್ಠ ಡಯಾಗ್ನೋಸ್ಟಿಕ್ ಅಂತ
ಫೈಲ್ ಮೇಲೆ ಇದೆ. ನೀಟಾಗಿ ಈ ಥರ ಫೈಲ್ ಮಾಡಿ ಕೊಟ್ಟಿದ್ದಾರೆ. ರಿಪೋರ್ಟ್ ಎಲ್ಲ ನೋಡಿ ಇದರಲ್ಲಿದೆ. ಇದು ವ್ಯಾಟ್ರಿಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ನಲ್ಲ, ಅದನ್ನೊಂದು ಸತಿ ಅವರು ಚೆಕ್ ಮಾಡಿ ಇಲ್ಲಿಟ್ಟರು. ಇದು ಫುಲ್ಲು ಅನಾಮಲಿ ಸ್ಕ್ಯಾನ್ ರಿಪೋರ್ಟು ಏನಿದೆ ಅದನ್ನು ನೋಡಿ, ಇಷ್ಟಿದೆ ರಿಪೋರ್ಟ್. ನಾನು ಹೇಳಿದ್ನಲ್ವ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಡೀಟೈಲಿಂಗಾಗಿ ಕೊಡ್ತಾರೆ ಅಂತ ಹೇಳಿದ್ನಲ್ವ, ನೋಡಿ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಸ್ಕ್ಯಾನ್ ಮಾಡಿಸಿದೆ 20 ವೀಕ್ಸ್ಗೆ ಅಂತ ಹೇಳಿದ್ನಲ್ವ, ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬಂದು ಅನಾಮಲಿ ಸ್ಕ್ಯಾನ್. ಫಸ್ಟು ಅನಾಮಲಿ ಸ್ಕ್ಯಾನ್ ಏನಕ್ಕೆ ಮಾಡಿಸ್ತಾರೆ ಅಂತಂದರೆ, ಮಗುದು ಪಾರ್ಟ್ಸ್ ಎಲ್ಲನೂ ಇವಾಗಲೇ 5th ಮಂತಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಫುಲ್ಲು ಫೇಸು ನಾವು ಇದು ಏನು ಅಂದರೆ ಮಗು ಬಾಡಿ ಫುಲ್ಲು ಏನು ಕಣ್ಣು, ಕಿವಿ, ಮೂಗು, ಬಾಯಿ, ತುಟಿ ಎಲ್ಲನೂ ಇವಾಗಲೇ ಆಲ್ಮೋಸ್ಟು ಫುಲ್ಲು ಬಂದ್ಬಿಟ್ಟಿರುತ್ತೆ. ಇವಾಗ ಅಂದರೆ 3rd ಮಂತಲ್ಲಿ ಸ್ಟಾರ್ಟಿಂಗ್ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. 5th ಮಂತಲ್ಲಿ ನೀಟಾಗಿ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಏನೇ ಪ್ರಾಬ್ಲಮ್ ಇದ್ದರೂ ಮಗುಗೆ ಏನೇ ಒಂದು ಚಿಕ್ಕದಾಗಿ ಸಣ್ಣದಾಗಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೂ ಈ ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ. ಅದರಿಂದ ಈ ಸ್ಕ್ಯಾನ್ ಬಂದ್ಬಿಟ್ಟು 18 ವೀಕ್ಸಿಂದ 22 ವೀಕ್ಸ್ ಒಳಗಡೆ ಮಾಡಿಸೋದಕ್ಕೆ ಹೇಳ್ತಾರೆ. ನಾನು ಇವಾಗ 22 ವೀಕ್ಸಲ್ಲಿ ಮಾಡಿಸಿದ್ದೀನಿ. 18 ವೀಕ್ಸಿಂದ 22 ವೀಕ್ಸ್ ಒಳಗಡೆ. ಮೊನ್ನೆ 20 ವೀಕ್ಸಲ್ಲಿ ಮಾಡಿಸ್ದೆ, ನನಗದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತು ಅವರು 20 ವೀಕ್ಸ್ಗೆ ಇನ್ನೊಂದು ಸತಿ ಮಾಡಿಸ್ಬೇಕು ಅಂತಲೂ ಹೇಳಿದರು. ಅದಕ್ಕೆ ಸರಿ ಅವಾಗ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ಅದು ಮೇಯ್ನು ನಾವು ಅನಾಮಲಿ ಸ್ಕ್ಯಾನ್ನ ಮಿಸ್ ಮಾಡ್ದಿರ ಮಾಡಿಸ್ಲೇಬೇಕಾಗುತ್ತೆ. ಏನಂದರೆ ಇದರಲ್ಲೇ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಮಕ್ಕಳದು ಗೊತ್ತಾಗ್ಬಿಡುತ್ತೆ. ನನಗೆ ಲಾಸ್ಟ್ ಟೈಮ್ ಅಬೋಷನ್ ಆಗಿತ್ತು ಅಂತ ಹೇಳಿದ್ನಲ್ವ, ಈ 5th ಅನಾಮಲಿ ಸ್ಕ್ಯಾನಲ್ಲೇ ಪ್ರಾಬ್ಲಮ್ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೂ ಗೊತ್ತಾಗಿರಲಿಲ್ಲ. ಅದು ಮೇನ್ ಅದಕ್ಕೇ ಅನಾಮಲಿ ಸ್ಕ್ಯಾನ್ನ ಮಿಸ್ ಮಾಡ್ದಿರ ಮಾಡಿಸ್ಬೇಕು. ನೋಡಿ ನನ್ನ ಸ್ಕ್ಯಾನ್ ರಿಪೋರ್ಟ್ ಬಂದು ಇಲ್ಲಿ LMP ಡೇಟ್ ಬಂದ್ಬಿಟ್ಟು ನಂದು ಇದಿದೆ. ನಾನು ಹೇಳಿರೋ ಡೇಟ್ ಪ್ರಕಾರ ನನಗೆ 22 ವೀಕ್ಸ್ ಆಗಿರಬೇಕು. ಆದರೆ ನನಗಿಲ್ಲಿ 21 ವೀಕ್ 2 ಡೇಸ್ ಆಗಿದೆ. ಸ್ವಲ್ಪ ಅಂದರೆ ಗ್ರೋತ್ ಕಮ್ಮಿ ಇದೆ ಬೇಬಿದು. ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನೀವು. 22 ವೀಕ್ಸ್ ಇದ್ದರೆ ಬೇಬಿನೂ 22 ವೀಕ್ಸ್ ಅಷ್ಟು ಗ್ರೋತ್ ಆಗಿರಬೇಕು. ಸ್ವಲ್ಪ ಅದು ಕಮ್ಮಿ ಇದೆ. ಒಂದು ಸ್ವಲ್ಪ ಏನಾದರೂ ಪ್ರೋಟೀನ್ ಪೌಡರ್ ಆ ಥರ ಕುಡಿದು ಸ್ವಲ್ಪ ಏನೋ ಬೇಬಿನ ಗ್ರೋತ್ ಮಾಡಬೇಕಂತ ಹೇಳಿದ್ದಾರೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಷ್ಟೇ. ನನಗೆ ಡೇಟ್ ಬಂದು ನನ್ನ LMP ಪ್ರಕಾರ ಡಿಸೆಂಬರು 13th ಕೊಟ್ಟಿದ್ದಾರೆ. ಅಂದರೆ ಇದ್ರ ಈ ಸ್ಕ್ಯಾನು ಇವತ್ತು ಸ್ಕ್ಯಾನ್ ಮಾಡಿಸಿದ್ನಲ್ಲ ಅದ್ರ ಪ್ರಕಾರ 30ಗೆ ಕೊಟ್ಟಿದ್ದಾರೆ. 30th ಏನಂದರೆ 30ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ಗೆ ಕೊಟ್ಟಿದ್ದಾರೆ. ಆದರೆ 22 ವೀಕ್ಸ್ ಆಗಿತ್ತು ಅಂತ ಇವಾಗೆ ನನಗೆ 22 ವೀಕ್ಸ್ ಅಂತ ಇದೆ ಅಲ್ವಾ. ಆ 22 ವೀಕ್ಸ್ಗೆ ನನಗೆ ಅದು ಕರೆಕ್ಟಾಗಿ ಬೆಳವಣಿಗೆ ಆಗಿದ್ದಿದ್ರೆ 25th ಆಗ್ತಿತ್ತು. ಅದೊಂದು ಸ್ವಲ್ಪ ನಾನು ಇವಾಗ ಗ್ರೋತು ಇಂಪ್ರೂವ್ ಮಾಡ್ಕೋಬೇಕು ಮಗುದು. ಮತ್ತು ನಾರ್ಮಲು ಇನ್ನು ಸ್ಕ್ಯಾನಲ್ಲಿ ಎಲ್ಲ ಏನೇನು ಡೀಟೇಲ್ಸ್ ಇರುತ್ತೆ ಸೇಮ್ ಇದೆ. ಮತ್ತು ಇದರಲ್ಲಿ ಇನ್ನೇನಂತಂದರೆ ಪ್ಲೆಸೆಂಟಾ ಬಂದು ನಂದು ಲಾಸ್ಟ್ ಟೈಮು ಪೋಸ್ಟೀರಿಯರ್ ಇತ್ತು. ಈ ಟೈಮ್ ಬಂದ್ಬಿಟ್ಟು ಫಂಡಲ್ ಆ್ಯಂಟೀರಿಯರ್ ಪೋಸ್ಟೀರಿಯರ್ ವಿತ್ ಗ್ರೇಡ್ 1 ಮೆಚುರಿಟಿ ಅಂತ ಇದೆ. ಫಂಡಲ್ ಆ್ಯಂಟ್ರೋ ಪೋಸ್ಟೀರಿಯರ್ ಅಂತ ಇದೆ. ಅಂದರೆ ಇನ್ನೊಂದು ಸ್ಕ್ಯಾನಲ್ಲಿ ಮಾಡಿಸಿದ್ರೆ ಅದರಲ್ಲಿ ಆ್ಯಂಟೀರಿಯರ್ ಅಂತ ಇತ್ತು, ಇದರಲ್ಲಿ ಆ್ಯಂಟ್ರೋ ಪೋಸ್ಟೀರಿಯರ್ ಅಂತ ಇದೆ. ಲೋ ಲೈನ್ ಮಾರ್ಜಿನ್ ಅಂತ ಇದೆ. ಅದರದ್ದು ಅದೆಲ್ಲ ಏನು ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನಾರ್ಮಲ್ ಲಿಕ್ವಿಡ್ ಬಂದು ನಾರ್ಮಲ್ ಇದೆ. ಮತ್ತು ಹಾರ್ಟ್ ಬೀಟ್ ಬಂದ್ಬಿಟ್ಟು ಇದ್ರದ್ದು ಇವಾಗ 5th ಮಂತ್ ಸ್ಕ್ಯಾನಲ್ಲಿ ಮಗುದು ಹಾರ್ಟ್ ಬೀಟ್ ಬಂದು 155 ಇದೆ. ನೀವು ಇಲ್ಲಿ ಕಾಣಿಸ್ಬೋದು ಅನ್ಕೋತೀನಿ, 155 ಇದೆ. ಮತ್ತು ಬೇಬಿ ವೆಯ್ಟ್ ಬಂದು 472 ಗ್ರಾಮ್ಸ್ ಇದೆ. ಹತ್ತತ್ರ 500 ಗ್ರಾಮ್, ಅರ್ಧ kg ಅಂದ್ಕೊಳ್ಳಿ. 472 ಗ್ರಾಮ್ಸ್ ಇದೆ. ಮತ್ತು ಇನ್ನು ಮಾಮೂಲಿ ಹೆಡ್ ಅದು ಫುಲ್ ಹೆಂಗಿರುತ್ತೆ ಅಂದರೆ ಅದೆಲ್ಲನೂ ಕೊಟ್ಟಿರ್ತಾರೆ. ಅದೆಲ್ಲ ನಮಗೆ
ಗೊತ್ತಾಗಲ್ಲ ಅಷ್ಟೊಂದು. ಏನಂದರೆ ಇದರಲ್ಲಿ ಅನಾಮಲಿ ಸ್ಕ್ಯಾನಲ್ಲಿ ನೀಟಾಗಿ ನಮಗೆ ಫೇಸಲ್ಲಿನೂ ಅಷ್ಟೇ ಮೂಗಿಂದ ಈ ಹೋಲು ಕರೆಕ್ಟಾಗಿದೆಯಾ ಮಗುಗೆ, ಆ ಹೋಲಿಂದ ಉಸಿರಾಡೋಕೆ ಆಗ್ತಿದೆಯಾ ಇಲ್ವಾ, ಮತ್ತು ಕಣ್ಣು, ತುಟಿ, ಈ ತುಟಿ ಒಂದೊಂದು ಮಗುಗೆ ಸೀಳ್ ತುಟಿ ಎಲ್ಲ ಇರುತ್ತಲ್ವ, ಅದೆಲ್ಲನೂ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಈ ಸ್ಕ್ಯಾನಿಂಗಲ್ಲಿ ತುಟಿ ಎಲ್ಲ ನೀಟಾಗಿದೆಯಾ, ಮತ್ತು ಚಿನ್ನಾಗಲಿ, ಮತ್ತು ಕಿಡ್ನಿ, ಹಾರ್ಟು, ಲಿವರು ಎಲ್ಲ ಫುಲ್ಲು ಚೆಕ್ ಮಾಡ್ತಾರೆ ಗೈಸ್ ಇದರಲ್ಲಿ. ಮತ್ತು ಅದನ್ನು ಚೆಕ್ ಮಾಡಿ ಅದು ಫೋಟೋಸೂ ಹಾಕಿದ್ದಾರೆ ಇದರಲ್ಲಿ. ನಾನು ನೀವು ಇದನ್ನೆಲ್ಲ ಹೇಳೋಕ್ಕೆ ಅಷ್ಟೊಂದು ನಾವು MBBS ಓದಿಲ್ಲ, ಅದಕ್ಕೇ ಇಲ್ಲಿ ಪಿಕ್ಚರ್ಸ್ ಇದ್ದಾವೆ ನೋಡ್ಬೋದು. ಅಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಿಲ್ಲ, ನನಗೆ ಡಾಕ್ಟರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ನಿಮಗೆ? ಇದೆಲ್ಲನೂ ಬಂದು ಹಾರ್ಟ್ಗಿರುತ್ತಲ್ವ, ಹಾರ್ಟ್ದು ಫಸ್ಟು ಹಾರ್ಟ್ ಚೆಕ್ ಮಾಡಿದ್ದಾರೆ. ಹಾರ್ಟ್ದಲ್ಲಿ ಎಲ್ಲ ಪಾರ್ಟ್ಸೂ ನೀಟಾಗಿ ನೋಡಿ ಫುಲ್ಲು ಎಲ್ಲ ಕ್ಲೀನಾಗಿದೆ, ಹಾರ್ಟ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಕಲರ್ ಕಾಣಿಸ್ತಿದಲ್ವ, ಅದು ಹಾರ್ಟ್ ಬೀಟು ಈ ಥರ ಬಂಪ್ ಆಗ್ತಾ ಇರುತ್ತಲ್ಲ, ಅದು ಹಾರ್ಟ್ ಬೀಟ್ನ ಅವರು ತೋರಿಸಿದ್ದಾರೆ. ಮತ್ತು ಇಲ್ಲಿ ಬಂದು ಲೆಗ್ಸ್ ಇದೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಒಂದು ಲೆಗ್ಗು, ಇಲ್ಲಿ ಲೆಗ್ ಇದೆ. ಇದು ಬಂದು ಲೆಗ್ಸಲ್ಲಿ ಇದು ಆ್ಯಂಕಲ್ ಇದು ಗೊತ್ತಾಗ್ತಿದೆ ಅಲ್ವಾ, ಇದು ಫುಲ್ಲು ಫೀಟ್ ಎಲ್ಲ ಇದೆ ಇಲ್ಲಿ. ಇದು ಬಂದು ಸ್ಪೈನಲ್ ಕಾರ್ಡು, ಬೆನ್ನು ಮೂಳೆ ಅಂತಾರಲ್ವ, ಅದು ಬೆನ್ನು ಮೂಳೆ. ಇದು ತೋರಿಸ್ತಿದ್ದಾರೆ. ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಟೈಮು ನನ್ನ ಬೇಬಿಗೆ ಇದೇ ಬೆನ್ನು ಮೂಳೆಯಲ್ಲೇ ಪ್ರಾಬ್ಲಮ್ ಆಗಿದ್ದು. ಈ ಸತಿ ಅದೆಲ್ಲ ನಾರ್ಮಲ್, ಅದಕ್ಕೆ ಫಸ್ಟು ಅದನ್ನೇ ಚೆಕ್ ಮಾಡಿದ್ರು ಅವರು. ನೋಡಿ ಇಲ್ಲಿ ಫೇಸ್ ಕಾಣಿಸ್ಬೋದು ನಿಮಗೆ ನೀಟಾಗಿ. ಇದು ಹೆಡ್, ಇದು ತಲೆಯಲ್ಲಿ ಸುತ್ತೂ ನೋಡ್ತಾರೆ ಗೈಸ್, ಈ ಕಡೆಯಿಂದ ಇಲ್ಲಿ ಎಲ್ಲ ಫುಲ್ಲು ಡೀಟೇಲಿಂಗ್ ಆಗಿ ನೋಡಿ ಅದನ್ನು ಫೋಟೋ ತೆಗೆದು ನಮಗೆ ತೋರಿಸಿದ್ರು ಅಲ್ಲೇ. ಅಂದರೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನನಗೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರಲ್ಲ ಅಲ್ಲೇ ತೋರಿಸ್ತಾರೆ ನನಗೆ ಡೀಟೇಲಾಗಿ. ಇದು ನೋಡಿ ಇಲ್ಲಿ ತಲೆ ಹೆಂಗಿದೆ, ಮತ್ತು ಇದು ಕಣ್ಣು, ಇದು ಮೂಗು, ಪ್ರತಿಯೊಂದು ನಮಗಲ್ಲಿ ಸ್ಕ್ಯಾನಿಂಗಲ್ಲಿ ಇದು TV ಥರ ಇರುತ್ತಲ್ವ ಅದರಲ್ಲಿ ನಮಗೆ ನೀಟಾಗಿ ತೋರಿಸ್ತಾ ಇರ್ತಾರೆ. ನನಗೆ ಇದರಲ್ಲಿ ಏನು ಅಷ್ಟು ಗೊತ್ತಾಗಲ್ಲ, ಅಲ್ಲಿ ತೋರಿಸ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇತ್ತು ಎಲ್ಲ. ಅವರು ನೀಟಾಗಿ ಒಂದೊಂದನ್ನೇ ತೋರಿಸ್ತಾಯಿದ್ರು. ಇಲ್ಲಿ ನೋಡಿ ಕಿಡ್ನಿದು ಮತ್ತು ಹಾರ್ಟು, ಲಿವರು ಅದೆಲ್ಲ ನೀಟಾಗಿ ಇದರಲ್ಲಿದೆ. ಇಲ್ಲೂ ಇನ್ನು ಲೆಗ್ಸು 2 ಕಾಲೂ ಅಷ್ಟೇ, ಲೆಗ್ಸ್ ಇದೆಲ್ಲನೂ ನೋಡಿ ಫುಲ್ಲು ಲೆಗ್ಸು ಫೋಟೋ ತೆಗೆದಿದ್ದಾರೆ. ಇದು ಒಂದು ಫೀಟ್, ಪಾದ ಹೇಳ್ತೀವಲ್ಲ, ಪಾದಗಳು ನೋಡಿ. ಇಲ್ಲಿ ಒಂದು ಪಾದ, ಇಲ್ಲಿ ಒಂದು ಪಾದ ಕಾಣಿಸ್ತಿದೆಯಾ? 2 ಪಾದ. ಇಲ್ಲಿ ನೋಡಿ ಇದು ಕೈ ಬೆರಳುಗಳು, ಕೈ ಬೆರಳು ನೋಡಿ. ಇದು ಕೈ ಹಿಂಗೆ ಆಡಿಸ್ತಿದೆ ಕೈ, ಅದು ಅಲ್ಲಿ ತೋರಿಸ್ತಿದ್ರು, ಹಿಂಗೆ ಒದ್ದಾಡ್ತಾ ಇತ್ತು ಮಗೋದು. ನನಗೆ ಖುಷಿ ಆಗ್ತಾಯಿತ್ತು ಒಂಥರ, ಅದು ನೋಡೋಕ್ಕೇನೆ ಖುಷಿ ಅಲ್ವಾ. ಇದೆಲ್ಲ ನೋಡಿ ಕಾಣಿಸ್ತಿದೆಯಾ ನಿಮಗೆ? ಅದು ಕೈನೇ. ಮತ್ತು ಇಲ್ಲಿ 3Dಯಲ್ಲಿ ತೆಗೆದಿದ್ದಾರೆ, ಸೇಮ್ ಅದೇ ಫೋಟೋಸ್ನೇ. ನೋಡಿ ಎಷ್ಟು ನೋಡ್ತಾ ಇರ್ಬೋದು, ಇದೆಲ್ಲ ಬಾಡಿ ಪಾರ್ಟ್ಸು, ಅದರೊಳಗಡೆ ಏನೇನು ಪಾರ್ಟ್ಸ್ ಇರುತ್ತೆ ಅದು. ಮತ್ತು ಇದು ಹಾರ್ಟ್ ಬೀಟು ಚೆಕ್ ಮಾಡಿದ್ರು, ಅದು ಎಷ್ಟೊತ್ತು ಸೌಂಡ್ ಆಗ್ತಾ ಇರುತ್ತೆ ಹೆಂಗೆ ಏನು ಅಂತೇಳ್ಬಿಟ್ಟು. ಇದು ಸ್ಪೈನಲ್ ಕಾರ್ಡು. ಮತ್ತು ಇಲ್ಲಿ ನೋಡಿ ಲೆಗ್ಸು, ಇದೂ
ಪಾದಗಳಿದಲ್ವ ಅದು 3Dಯಲ್ಲಿ ತೆಗೆದಿದ್ದಾರೆ. ಆಮೇಲೆ ಇದೆಲ್ಲ ಇದೆ. ಏನು ಗೊತ್ತಾ, ಮೂಗು, ಅದು ಮೂಗ್ದು ಸಹ ಇದೆ ಗೈಸ್, ಇದರಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮೂಗುದು ಈ ಹೋಲ್ ಇರುತ್ತಲ್ಲ ಅದು ಕಾಣಿಸ್ತಿದೆ, ಲಿಪ್ಸ್ ಕಾಣಿಸ್ತಿದೆ. ಇದೇನು ನೋಡಿ, ಇಲ್ಲಿ ಮೂಗು ಮಾರ್ಕ್ ಮಾಡಿದ್ದಾರೆ, ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ಮೂಗು ಹೆಂಗಿದೆ ಅಂತೇಳ್ಬಿಟ್ಟು. ಮತ್ತು ಅದರದ್ದು ಇಲ್ಲಿ ನೋಡಿ ಕಿವಿ, ಇದು ಕಿವಿದು ಇಯರ್ಸ್ ಅಂತ ಹಾಕಿದ್ದಾರೆ, ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಮೂಗು ಹಿಂಗಿದೆ, ಇಲ್ಲಿ ಇದು ಕಾಣಿಸ್ತಿದೆ ಆ ಥರ ನೀಟಾಗಿ. ಮತ್ತು ಲಿಪ್ಸು ನೋಡಿ, ಇಲ್ಲಿ ಕಾಣಿಸ್ಬೋದು ನಿಮಗೆ, ಅಷ್ಟು ಗೊತ್ತಾಗ್ತಿಲ್ಲ ಅನಿಸುತ್ತೆ. ಲಿಪ್ಸು ಎಲ್ಲ ಇದೆ ನೋಡಿ, ಇಲ್ಲಿ ಫೇಸ್ ಕಾಣಿಸ್ತಿದೆ ನೋಡಿ, ಹಿಂಗೆ ಮಲ್ಕೊಂಡಿರೋದು, ಲಿಪ್ಸು, ಮೂಗು ಎಲ್ಲ ಕಾಣಿಸ್ತಿದೆ. ಸ್ವಲ್ಪ ಹತ್ರ ಇದ್ದರೆ ಕಾಣಿಸುತ್ತೆ. ಇಷ್ಟೇ ಗೈಸ್, ಇದೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಇದರಲ್ಲಿ ಏನೇನು ಗೊತ್ತಾಯಿತು ನಾನು ನಿಮಗೆ ತೋರಿಸಿದ್ದೀನಿ. ಮತ್ತು ಇದು ಬಂದು ಡಾಕ್ಟರ್ ಹೇಳಿದರು ನನಗೆ, ಅದು ಪಾರ್ಟ್ಸ್ ಎಲ್ಲ ಇವಾಗ ಅಲ್ಲಿ ಫೋಟೋಸ್ ಇದೆ ಅಲ್ವ, ಅದೆಲ್ಲ ಎಷ್ಟು ಸೆಂಟಿಮೀಟ್ರ್ ಇದೆ, ಎಷ್ಟು ಉದ್ದ ಇದೆ, ಅದೆಲ್ಲನೂ ಫುಲ್ ಇದು ಡೀಟೇಲ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸು. ಮತ್ತು ಇಲ್ಲಿ ಗ್ರಾಫ್ ಥರನೂ ಮಾಡಿದ್ದಾರೆ. ನೆಕ್ಸ್ಟು ನೋಡಿ, ಇದು ಗ್ರಾಫ್ ಥರ ಮಾಡಿದರೆ ಇದು ನೋಡಿದ್ರು ಒಬ್ಬೊಬ್ಬರಿಗೆ ಆ ಬೇಬಿ ಯಾವ ಪೊಸಿಷನ್ನಲ್ಲಿದೆ, ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅಂತ ಇದನ್ನು ನೋಡಿದ ತಕ್ಷಣವೂ ಗೊತ್ತಾಗ್ಬಿಡುತ್ತಂತೆ. ಅಂದರೆ ಇದ್ರ ಬಗ್ಗೆ ಓದಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟು ರಿಪೋರ್ಟು ಕೊಟ್ಟಿದ್ದಾರೆ. ಇನ್ನಿದು ಹಳೆ ರಿಪೋರ್ಟು, 3rd ಮಂತ್ ರಿಪೋರ್ಟ್ನ ಅವರು ಅದನ್ನು ಫಸ್ಟು ನೋಡಿ ಆಮೇಲೆ ಇದನ್ನು ಚೆಕ್ ಮಾಡೋದು. ನೋಡಿದ್ರಲ್ವ, ನೋಡಿ ಇಷ್ಟಿದೆ. ಇಷ್ಟೂ ಈ ಸತಿ ಅನಾಮಲಿ ಸ್ಕ್ಯಾನ್ದು ರಿಪೋರ್ಟ್ ಇದೆ. ಇಷ್ಟು ನಾನು 20 ವೀಕ್ಸಲ್ಲಿ ಒಂದು ಕಡೆ ಮಾಡಿಸಿದ್ದೆ, ನಂಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ನಲ್ಲ. ಏನು ಇಷ್ಟ ಆಗಿಲ್ಲ ಅಂದರೆ ಎಲ್ಲ ಕಡೆ ಸ್ಕ್ಯಾನಿಂಗಲ್ಲೂ ಸೇಮೇ ಇರುತ್ತೆ, ಸೇಮೇ. ಇವಾಗ ಏನು ನಮಗೇನು ಇರುತ್ತೆ ಅದನ್ನೇ ಕೊಡ್ತಾರೆ, ಅಲ್ಲಿ ಒಂಥರ ಇಲ್ಲಿ ಒಂಥರ ಡಿಫ್ರೆನ್ಸ್ ಏನಿಲ್ಲ. ಆದರೆ ಏನು ಅಂದರೆ ಇವರು ಇಷ್ಟು ಡೀಟೇಲಾಗಿ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿದ್ರೆ ನಿಮಗೆ ಬರೀ ಇದೊಂದೇ ಪೇಜೇ ಕಾಣಿಸೋದು ನೋಡಿ. ಇದೊಂದು ಪೇಜ್ ಬಿಟ್ಟರೆ ಇಲ್ಲೊಂದೆರಡು ಫೋಟೋಸ್ ಕೊಟ್ಟಿದ್ದಾರೆ, ಅದು ಹಾಕಿರೋ ಫೋಟೋಸ್ನ 2 ಸತಿ ಹಾಕ್ಬಿಟ್ಟಿದ್ದಾರೆ. ಇದು ಒಂದೇ ಪೇಜು. ಇದರಲ್ಲಿ ಏನೇನು ಬಂದಿದೆ ಅಂತಂದರೆ LMPದು ಬಂದಿದೆ, ಮತ್ತು ಎಷ್ಟು ವೀಕ್ಸ್ ಆಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ಬಂದಿದೆ, ಎಷ್ಟು ವೀಕ್ಸ್ ಅಂತ. ಮತ್ತು ಅದೇ ಹಾರ್ಟ್ ಬೀಟ್ ಎಷ್ಟಿದೆ, ಮಗುದು ವೆಯ್ಟ್ ಎಷ್ಟಿದೆ, ಹೆಡ್ಡು ಎಲ್ಲ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅದನ್ನು ಕೊಟ್ಟಿದ್ದಾರೆ. ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಪ್ಲೆಸೆಂಟಾ ಕೊಟ್ಟಿದ್ದಾರೆ, ಆ ಪ್ಲೆಸೆಂಟಾ ಒಂದಿದೆ ಅಷ್ಟೇ. ಮತ್ತು ಮಗು ಸಿಂಗಲ್ ಒಂದೇ ಮಗು ಇದೆ, ಮತ್ತು ಇಷ್ಟು ವೀಕ್ಸ್ ಆಗಿದೆ ಅಂತೇಳ್ಬಿಟ್ಟು ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಫೇಸು, ನೋಸು, ಇಯರ್ ಅವೆಲ್ಲನೂ, ಕಿವಿ, ಮೂಗು, ಕಣ್ಣು ಎಲ್ಲನೂ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ ಡೀಟೇಲ್. ಅಂದರೆ ಮೇನ್ ಏನು ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಅದು ಯಾವ ಥರ ಬರುತ್ತೆ, ಎಷ್ಟು ಸೆಂಟಿಮೀಟರ್ ಅವೆಲ್ಲ ಏನು ಕೊಟ್ಟಿಲ್ಲ, ಜಸ್ಟು ಈ ಥರ ಒಂದು ರಿಪೋರ್ಟ್ ಕೊಟ್ಟರು. ಮತ್ತು ಅದು ಇದರಲ್ಲೂ ಅಷ್ಟೇ ನೀವು ನೋಡ್ಬೋದು, ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೀಟಾಗಿ, ಹೆಡ್ ಯಾವುದು, ನೋಸ್ ಯಾವುದು ಅದೆಲ್ಲನೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ. ಸ್ಪೈನಲ್ಲು, ಆಮೇಲೆ ಫೀಟ್, ಕಾಲು, ಪಾದಗಳು ನೋಡಿ, ಇಲ್ಲಿ ಪಾದಗಳು, ಮತ್ತು ಇದು ಕಾಲು, ಇವೆಲ್ಲನೂ ನೀಟಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರೋದು ನೋಡಿ, ಸೇಮ್ ಇದನ್ನೇ ಕೊಟ್ಟಿದ್ದಾರೆ ಫೋಟೋ. ಮತ್ತು ಇದು ಬಂದು ತಲೆ, ಅದು ಚೆಕ್ ಮಾಡಿರೋದು. ಇದೂ ಅಷ್ಟೇ ಸೇಮ್ ಅದೇ ಇದೆ.
ಇದು ಫುಲ್ಲು ಬಾಡಿ ಮಗುದು ಮಲ್ಕೊಂಡಿರೋದು ನೋಡಿ, ಇಲ್ಲಿ ಕಾಣಿಸುತ್ತೆ. ಇದು ತಲೆ ಕಾಣಿಸ್ತಿದ್ಯಾ ನೋಡಿ. ಇವರು ಇಷ್ಟೇ ಡೀಟೇಲ್ಸ್ ಕೊಟ್ಟಿರೋದು ಅವರು. ಮತ್ತು ಇಲ್ಲಿ ಲಿಪ್ಸು, ಬೇಬಿದು ಲಿಪ್ಸು ನೋಡಿ, ಇಲ್ಲಿ ಗೊತ್ತಾಗ್ತಿದೆಯಾ ಲಿಪ್ಸ್ ಇದು ನೋಡಿ, ಇದು ಬೇಬಿ ಲಿಪ್ಸ್. ಅವರು ಮೂಗು ಈ ಹೋಲಿದಲ್ವ ಅದು ಸಮೇತ ಕೊಟ್ಟಿದ್ದಾರೆ, ಕಿವಿದೆಲ್ಲ ಕೊಟ್ಟಿದ್ದಾರೆ. ಮತ್ತು ನನಗೂ ಅಲ್ಲಿ ರಿಪೋರ್ಟು ಅವ್ರು ತೋರಿಸ್ಬೇಕಾದ್ರೆ ಆ ಸ್ಕ್ರೀನಲ್ಲಿ ನನಗೂ ತೋರಿಸ್ತಾರೆ ಅಲ್ಲೇ. ಇವರೇನು ತೋರಿಸಿಲ್ಲ, ಅವ್ರ ಪಾಡಿಗೆ ಅವರು ಸ್ಕ್ಯಾನು ಒಂದು 30 ಮಿನಿಟ್ಸಲ್ಲೇ ಮುಗಿಸ್ಬಿಟ್ರು ಅವರು ನನಗೆ ಅಲ್ಲಿ ಬೇಗನೆ. ಮತ್ತು ಅದಾದಮೇಲೆ ಫಸ್ಟು ಮಗು ಹಿಂಗೆ ಮಲಗಿರುತ್ತೆ, ಮೇಲೆ ಎಲ್ಲ ಫುಲ್ಲು ಸ್ಕ್ಯಾನ್ ಮಾಡ್ತಾರೆ. ಮತ್ತು ಅದನ್ನು ಉಲ್ಟಾ ಮಲ್ಕೋಬೇಕು. ಆಮೇಲೆ ಹಿಂದೆ ಒಂದು ಸ್ಕ್ಯಾನ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಓಡಾಡಿ ಸ್ವಲ್ಪ ಅಂತ ಹೇಳಿದ್ರು. ಒಂದು ಸ್ಕ್ಯಾನ್ ಮಾಡಿದ್ದಾದಮೇಲೆ ನಾನು ಚೆನ್ನಾಗಿ ಓಡಾಡಿದೆ. ಆಮೇಲೆ ಒಂದು 4 ಜನ ಇದ್ರೂ, ಆ 4 ಜನದ ಸ್ಕ್ಯಾನ್ ಮುಗಿಯೋವರೆಗೂ ನನ್ನನ್ನು ಕರೆದಿಲ್ಲ ಅವರು. ಆಮೇಲೆ ಅವ್ರದ್ದೆಲ್ಲ ಆದಮೇಲೆ ಕರೆದ್ರು. ಆಮೇಲೆ ಹೋಗಿ ಸ್ಕ್ಯಾನ್ ಏನೋ ನಂದು ಒಂದು ಅರ್ಧ ಗಂಟೆ 1 ಅವರಲ್ಲೆಲ್ಲ ಮುಗಿಸ್ಬಿಟ್ರು ಅಂದ್ಕೊಳ್ಳಿ. ಆದರೆ ನಾನು 9 ಗಂಟೆಗೆ ಹೋಗಿದ್ದಕ್ಕೆ ಅಲ್ಲಿಂದ ಬರೋಕ್ಕೆ 12:15 ಆಗಿತ್ತು. ಅಷ್ಟೊತ್ತು ಟೈಮ್ ಆಯ್ತು ಅಷ್ಟೇ. ನೋಡಿದ್ರಲ್ವ ಅನಾಮಲಿ ಸ್ಕ್ಯಾನು, ಇಷ್ಟೇ. ಅನಾಮಲಿ ಸ್ಕ್ಯಾನಲ್ಲಿ ಈ ಥರ ಎಲ್ಲ ನಾವು ತಿಳ್ಕೊಬೋದು ಮಗು ಬಗ್ಗೆ. ಮೇನು ನಮಗೆ ಅನಾಮಲಿ ಸ್ಕ್ಯಾನ್ ಇಂಪಾರ್ಟೆಂಟ್ ಇರುತ್ತೆ. ಇದು ಬಂದು ಅದೇ 20 ವೀಕ್ಸಲ್ಲಿ 18 ವಾರದಿಂದ 22 ವಾರದೊಳಗಡೆ ಈ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಇವಾಗ ಮಕ್ಕಳು ಒಬ್ಬೊಬ್ಬರು ಹುಟ್ಟಿದ ಮೇಲೆ ಮಗು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು ಬದಲು ಹುಟ್ಟೋಕ್ಕೆ ಮುಂಚೆನೇ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ನಾವು ಹುಡ್ಬೋದು. ಅದರಿಂದ ಸ್ಕ್ಯಾನ್ ಮಾತ್ರ ಕರೆಕ್ಟ್ ಟೈಮ್ಗೆ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ಈ ಸ್ಕ್ಯಾನ್ ಮಾಡಿಸ್ಕೊಳ್ಳೋರು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. ಅಂದರೆ ಟೈಮಿಂಗ್ಸು ಏನಂದರೆ ಈ ಸ್ಕ್ಯಾನು ಇಷ್ಟು ವೀಕ್ಸ್ ಒಳಗಡೆನೇ ಮಾಡಿಸ್ಕೋಬೇಕು ಅಂತ ಇರುತ್ತೆ. ನೀವು ಅಷ್ಟು ವೀಕ್ಸ್ ಒಳಗಡೆನೇ ಮಾಡಿಸ್ಕೊಳ್ಳಿ. ಸುಮ್ಮನೆ ಆಮೇಲೆ ನೆಗ್ಲೆಕ್ಟ್ ಮಾಡಿಕೊಂಡು ಟೈಮ್ ಮೀರೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇವಾಗೇನಿದೆ ಈ 5th ಮಂತಲ್ಲಿ ಈ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಇವಾಗೇ ನಾವು ಒಂದು ಸೊಲ್ಯೂಷನ್ ಹುಡುಕ್ಬೋದು. 5th ಕಂಪ್ಲೀಟಾಗಿ 6th ಕಂಪ್ಲೀಟ್ ಆಗೋದ್ರೆ ಮತ್ತು ಅದು ಇನ್ನು ಏನು ಮಾಡೋಕ್ಕೂ ಆಗೋಲ್ಲ. ಇನ್ನು ಅದು ಡೆಲಿವರಿ ಆಗಲೇಬೇಕು ಆ ಮಗು. ಗೌರ್ಮೆಂಟ್ ರೂಲ್ಸೇ ಇದೆ ಆ ಥರ. ಅದರಿಂದ ಈ ಸ್ಕ್ಯಾನಲ್ಲಿ ಏನೇ ಆಗಲಿ ಗೊತ್ತಾಗುತ್ತೆ. ಅದರಿಂದ ಹೋಗಿ ಈ ಸ್ಕ್ಯಾನು ಬೇಗ ಆದಷ್ಟು ಮಾಡಿಸ್ಕೊಂಡು ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇಗ ತಿಳ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಅಂದರೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದವ್ರಿಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.